ಹೋದ್ಸತಿ 97% ಮಾತ್ರ ಅಪಿಯರ್ ಆಗಿದ್ರು. ಮಕ್ಕಳು ಇದು ಬಂದ್ಬಿಡ್ತಾರೆ, ಏನೋ ತಗೋಬಿಡ್ತಾರೆ, ಎಕ್ಸಾಮು ಬರಲ್ಲ, ಆಬ್ಸೆಂಟ್ ಆಗ್ಬಿಡ್ತಾರೆ. ಸೊ ಈ ಸತಿ 2% ಜಾಸ್ತಿ ಆಗಿದೆ. ಅಂದ್ರೆ 2%, ಅಂದ್ರೆ ಹೋದ್ ಸತಿ 97% ಇತ್ತು. ಈ ಸತಿ ಎಕ್ಸಾಮಿನೇಷನ್ ತಗೊಂಡಿರೋದು ಶ್ರೀನಿವಾಸ್ ಅವರೇ 99.2. ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಬಂದಿದೀವಿ, ಬಿಡ್ಲಿಲ್ಲ ಹಗಲು ರಾತ್ರಿ. ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. DDP ಅವರು ಶಿವಮೊಗ್ಗದಲ್ಲಿ ತಂದೆ ತೀರ್ಕೊಂಡು ಹೋಗ್ತಾರೆ, ಹಿಂದಿನ ದಿವಸ ತಂದೆ ತೀರ್ಕೊಂಡು ಹೋಗ್ತಾರೆ. ಆದ್ರೆ DDP ಮನೆಗೆ ಹೋಗಿ ಆ ಮಗುನ ಕನ್ವಿನ್ಸ್ ಮಾಡಿ ಧೈರ್ಯವಾಗಿ ಬಾರಪ್ಪ ಅಂತ ಹೇಳಿ ಎಕ್ಸಾಮಿನೇಷನ್ ಕರ್ಕೊಂಡೋಗಿ ಅವ್ರ ಜೀಪಲ್ಲಿ ಮತ್ತೆ ವಾಪಸ್ ಬರ್ತಿದ್ರು. ಅಂದ್ರೆ ನಮಗೇನೇನು ನಮಗೆ ತಿಳುವಳಿಕೆ ನಮ್ಮ ಗಮನಕ್ಕೆ ಬಂದಿದೆ, ನಮ್ಮ ಇಲಾಖೆಯವ್ರಿಗೆ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಮನೇಲಿ ಬಿಡಕ್ ಹೋಗ್ಬೇಡಿ. ಯಾಕಂದ್ರೆ 1 ವರ್ಷ ಹೋಯ್ತು ಅಂದ್ರೆ ಪಾಸು ಫೇಲು ಆಮೇಲೆ ಆಗುತ್ತೆ. ಯಾಕಂದ್ರೆ ಫೇಲ್ ಆಗೋದು ಅದೇನು ದೊಡ್ಡ ಇದಲ್ಲ, ಅದು ನ್ಯೂನತೆಗಳು ಬೇಕಾದಷ್ಟು. ಆದ್ರೆ ಮಕ್ಕಳು ಎಕ್ಸಾಮಿಗೆ ಬರಬೇಕು, ಫೇಲು ಪಾಸ್ ಅನ್ನೋದು ಆಮೇಲೆ ಬರ್ತದೆ ಅಂತ ಹೇಳಿ ಅಷ್ಟು ಡೆಪ್ತ್ ಆಗಿ ಮಾಡಿದ್ದೀನಿ. ಅದಕ್ಕೆ ನಾನು ಇಲಾಖೆಯವರಿಗೆ ತುಂಬಾ ಧನ್ಯವಾದಗಳನ್ನ, ಶಾಸಕರಿಗೆ, ಮಿನಿಸ್ಟರ್ಸ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೂ ಕೂಡ ನಾನು ಪತ್ರ ಬರ್ತಿದ್ದೆ. ನೋಡಿ, ನೆಕ್ಸ್ಟ್ ಬಹಳ ಮುಖ್ಯ, ಅದೇ ಫಸ್ಟ್ ಪೇಜ್ ಅಲ್ಲಿ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ ಗರ್ಲ್ಸ್ ಅಂಡ್ ಬಾಯ್ಸ್. ಈ ಸತಿ ಗರ್ಲ್ಸ್ ಕೂಡ ಟಾಪರ್, ನಾನು ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ವಿಶೇಷವಾಗಿ ಬಾಯ್ಸಿಗೆ ನಾನು ಕಂಗ್ರಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಹೋಲಿಕೆ ಮಾಡಿರೋದು ಹೋದ್ ಸತಿ ಎಲ್ಲ 3 ಎಕ್ಸಾಮಿಗೆ. ನೋಡಿ, ಅಲ್ಲಿದೆ ಆಲ್ 3 ಎಕ್ಸಾಮ್ಸ್ ಅಂತ. ಯಾಕಂದ್ರೆ ನಮ್ ಟಾರ್ಗೆಟ್ ಇದ್ದಿದ್ದು ಮಕ್ಕಳಿಗೆ ಕೆಪಾಸಿಟಿ ಇದೆ 3 ಎಕ್ಸಾಮ್ ಅಲ್ಲಿ. ಸೊ 3 ಎಕ್ಸಾಮ್ ನ ನೀವು ಬೀಟ್ ಮಾಡ್ಲೇಬೇಕು ಅಂತ ಇಲಾಖೆಯಲ್ಲಿ ನಾವು ಟಾರ್ಗೆಟ್ ತಗೊಂಡ್ ಕೊಟ್ವಿ. ಸೊ ಗರ್ಲ್ಸ್ ಆರ್ ನಂಬರ್ 1. ಬಟ್ ಐ ಆಮ್ ವೆರಿ ಹ್ಯಾಪಿ, ಬಾಯ್ಸ್ಗೆ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅಲ್ಲಿ ಗರ್ಲ್ಸ್ ಅವರು 10% ಆಗಿದೆ. ಅಚೀವಿಂಗ್ 96% ಅವ್ರು ಅಚೀವ್ ಮಾಡಿದ್ದಾರೆ ಸಕ್ಸಸ್ ನ. ಬಾಯ್ಸಿಗೆ ಏನು ಅವ್ರು 74 ಇದ್ರು ಹೋದ್ ಸತಿ 3 ಎಕ್ಸಾಮ್ ಸೇರಿ, ಈ ಸತಿ ಅವರು 91.94, ಅಂದ್ರೆ 92% ಅವರು ಸಕ್ಸಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಬಾಯ್ಸಿಗೂ ಕೂಡ ನಾನು, ಗಂಡು ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. 17% ಅವರು ಜಾಸ್ತಿ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅವರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ನೆಕ್ಸ್ಟ್ ಪೇಜ್ ಅಲ್ಲಿ ಅರ್ಬನ್, ಹಳ್ಳಿ ಮತ್ತೆ ಗ್ರಾಮೀಣ ಭಾಗ, ಆ ಇದ್ರೊಳಗೆ ನಾವು ಏನು ಸಿಟಿ ಮತ್ತೆ ಗ್ರಾಮಾಂತರದ ಬಗ್ಗೆ ನೋಡಿ. ಇದ್ರಲ್ಲೂ ಕೂಡ ಈ ಹೋದ್ ಸತಿಗೆ 79% ಇತ್ತು ರೂರಲ್, ಅರ್ಬನ್ 80% ಇತ್ತು, ಅಂದ್ರೆ ಸಿಟೀಸ್ ಅಲ್ಲಿ. ಈ ಸತಿ ಅಂದ್ರೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಈಕ್ವಲ್ ಇತ್ತು. ಈ ಸತಿಗೆ ನನಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಗ್ರಾಮಾಂತರ ಭಾಗದ ಮಕ್ಕಳು 94% ರೀಚ್ ಆಗಿದ್ದಾರೆ. ಡಿಫರೆನ್ಸ್ ಆಫ್ 14% ಜಾಸ್ತಿ ಮಾಡಿದ್ದಾರೆ. ಗ್ರಾಮಾಂತರದಲ್ಲಿ ಹಳ್ಳಿ ಮಕ್ಕಳು 14% ಅವ್ರ ರಿಸಲ್ಟ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸಿಟೀಸ್ ಅಲ್ಲಿ ಅವರು 12% ಇನ್ಕ್ರೀಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಗ್ರಾಮಾಂತರ ಮಕ್ಕಳು ಬಹಳ ಸಕ್ಸಸ್ ನ ತೋರಿಸಿರ್ತಕ್ಕಂಥದ್ದು. ಅದ್ರ ನೆಕ್ಸ್ಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ವರ್ಸಸ್ ರೆಗ್ಯುಲರ್ ಫ್ರೆಶರ್ಸ್ ಅಂತ ಹೇಳಿ, ಅಂದ್ರೆ ಗವರ್ಮೆಂಟ್ ಏಡೆಡ್ ಮತ್ತೆ ಅನ್ಏಡೆಡ್. ಇಲ್ಲಿ ನೋಡಿ, ಲಾಸ್ಟ್ ಟೈಮಿಗೆ ಮತ್ತೆ ಈ ಸತಿಗೆ ನಾವು ಗವರ್ಮೆಂಟ್ ಶಾಲೆಯಲ್ಲಿ, ಯಾಕಂದ್ರೆ ನಾವು ಯಾವಾಗ್ಲೂ ಕೂಡ ಟೀಕೆಗೆ ಒಳಪಡ್ತಾ ಇದ್ವಿ. ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ನಾವು ರಿಸಲ್ಟ್ಸ್ ಎಲ್ಲ ಬಹಳ ಕಮ್ಮಿ ಇತ್ತು, ಮಕ್ಕಳು ಫೇಲ್ ಆಗ್ತಾರೆ, ಅದಕ್ಕೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಬರಲ್ಲ ಅಂತ. ಆದ್ರೆ ಇವತ್ತಿಂದ ಅದು ಬದಲಾವಣೆಯನ್ನ ಈ ಮಕ್ಕಳು ತೋರಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಸತಿ ಸರ್ಕಾರಿ ಶಾಲೆಯಲ್ಲಿ 93.97, ಅಂದ್ರೆ ಹೆಚ್ಚು ಕಮ್ಮಿ 94% ಸರ್ಕಾರಿ ಶಾಲೆಯಲ್ಲಿ ಅಚೀವ್ ಮಾಡಿದ್ದಾರೆ. ಹೋದ್ ಸತಿ 77 ಇತ್ತು, ಈ ಸತಿಗೆ ಆ ಸತಿಗೆ ಡಿಫ್ರೆನ್ಸ್ ನೋಡಿದ್ರೆ 16.82 ಇದೆ. ಅಂದ್ರೆ ಸರ್ಕಾರಿ ಶಾಲೆ ಇಂಪ್ರೂವ್ಮೆಂಟ್ ಮಾಡಿರಲ್ಲಿ ಸುಮಾರು 16%. ಏಡೆಡ್ ಪಾಪ ಅವರು ಕೂಡ ಈ ಸತಿ ಎಲ್ಲ ರಿಕ್ರೂಟ್ಮೆಂಟ್ ಎಲ್ಲ ಕಾನ್ಫಿಡೆನ್ಸ್ ಕೊಟ್ಟಿದೀವಿ ಅವರಿಗೆ, ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ. ರಿಕ್ರೂಟ್ಮೆಂಟ್ ನಾಳೆ ಇಂಟರ್ನಲ್ ರಿಸರ್ವೇಶನ್ ತೀರ್ಮಾನ ಆದ್ಮೇಲೆ, ನಾಳೆನೋ ನಾಡ್ದು ಯಾವಾಗ ತೀರ್ಮಾನ ಆಗುತ್ತೋ ಅದಾದ ತಕ್ಷಣ ಏಡೆಡ್ ಅವ್ರಿಗೂ ನಾವು ಕೊಟ್ಬಿಟ್ರೆ ಅವರು ಕೂಡ ಮೇನ್ ಸ್ಟ್ರೀಮಿಗೆ ಬರ್ತಾರೆ. ಈ ಸತಿ ಅವರು ಕೂಡ ಇಂಪ್ರೂವ್ಮೆಂಟ್ ದಯವಿಟ್ಟು ಒಂದು ನೆನ್ಪಿಟ್ಕೋಬೇಕು. ಹೋದ್ ಸತಿ ಅವ್ರು ಥರ್ಡ್ ಪ್ಲೇಸ್ ಅಲ್ಲಿ ಇದ್ರು, ಗವರ್ಮೆಂಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಿತ್ತು SSLC ರಿಸಲ್ಟ್ ಅಲ್ಲಿ. ಏಡೆಡ್ ಅವರು ಪಾಪ ತುಂಬಾ ತಳ ಹೋಗ್ಬಿಟ್ಟಿದ್ರು. ಈ ಸತಿ ಅವರು ಕೂಡ ಥರ್ಡ್ ಪ್ಲೇಸ್ ಅಲ್ಲಿ ಇದ್ರು ಕೂಡ ಒಳ್ಳೆ ರೀತಿಯಲ್ಲಿ ಮೇಲ್ ಬಂದಿದ್ದಾರೆ. ಏನು ಅಂದ್ರೆ
ಅವರು ಕೂಡ 17% ಇಂಪ್ರೂವ್ಮೆಂಟ್ ನ ಮಾಡ್ಕೊಂಡಿದ್ದಾರೆ. ಅನ್ಏಡೆಡ್ ಅಲ್ಲಿ 95% ಇಂಪ್ರೂವ್ಮೆಂಟ್ ಆಗಿದೆ. ಅಂದ್ರೆ 8% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ದಟ್ ಲಾಸ್ಟ್ ಟೈಮ್. 87 ಇತ್ತು, ಈ ಸತಿ 95 ಬಂದಿದೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ನೆಕ್ಸ್ಟ್ ಚಾರ್ಟ್ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಲಾಸ್ಟ್ ಟೈಮ್ 62% 60% ಮೇಲೆ ತಗೊಂಡಿದ್ರು. 60% ಮೇಲೆ ತಗೊಂಡಿರ್ತಕ್ಕಂಥ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಬರೀ 62% ಇತ್ತು. ಈ ಸತಿಗೆ ಅದನ್ನ 66.5%. ಅಂದ್ರೆ ಡಿಸ್ಟಿಂಕ್ಷನ್ ಈ ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗಿರೋ ಸಂಖ್ಯೆ ಜಯಂತ್ ಅವರೇ 66.5 ಆಗಿದೆ. ವಿ ಹ್ಯಾವ್ ಇನ್ಕ್ರೀಸ್ 4.5% ಇನ್ ಕ್ವಾಲಿಟಿ ಆಫ್ ಎಜುಕೇಶನ್. ಅದನ್ನು ಕೂಡ ಸರ್ಕಾರದ್ದು ಅದನ್ನೆಲ್ಲ ಬೈಫಿಕೇಶನ್ ಬೇಕಂದ್ರೆ ಮುಂದೆ ಕೊಡ್ತೀವಿ. ಸರ್ಕಾರದಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನು ಕೆಲವರು ಟೀಕಾ ಟಿಪ್ಪಣಿಯನ್ನ ಮಾಡಿದ್ರು, 33ರಿಂದ 35, 35ರಿಂದ 33 ಇಳಿಸಿದ್ರು ಅಂತ ಹೇಳಿ. ನಾನು ನಿಮಗೆ PUC ಯಲ್ಲಿ ಹೇಳಿದ್ದೆ 5770 ಮಕ್ಕಳು ಮಾತ್ರ ಈ ಕ್ಯಾಟಗರಿ ಬಂದಿದ್ರು ಅಂತ. ಈ ಸತಿಗೆ ಇಷ್ಟು ಮಕ್ಕಳಲ್ಲಿ 7,70,000 ಮಕ್ಕಳಲ್ಲಿ ಬರೀ 1,532 ಮಕ್ಕಳು ಮಾತ್ರ ಈ 33, 35ರಲ್ಲಿ ಪಾಸ್ ಆಗಿದ್ದಾರೆ. ಒಂದು ತಿಳ್ಕೊಳ್ಬೇಕಾಗತ್ತೆ, ನಾನು ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮಗೆ ಯಾವುದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಲ್ಲಿ ಗೈಡ್ಲೈನ್ಸ್ ಬರ್ತದೆ. ಅವ್ರು ಮಾಡಿದಾಗ ನಾವು ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ ಒಂದು ಗೈಡ್ಲೈನ್ಸ್ ಬರ. ಯಾರು ಸುಮ್ಮನೆ ಬಂದ್ಬಿಟ್ಟು ನನಗೆ ಬಹಳ ಟೀಕಾ ಟಿಪ್ಪಣಿ ಪಾಸ್ ಮಾಡಬೇಕು ಅದಕ್ಕೆ ಹಿಂಗ್ ಮಾಡ್ಬಿಟ್ರು ಅಂತ ಹೇಳಿದ್ರು. ಆಮೇಲೆ ಎಲ್ಲರಿಗೂ ಅರ್ಥ ಆದ್ಮೇಲೆ ಗೊತ್ತಾಯ್ತು ಇಟ್ಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಲ್ಲಿ ಆಗ್ತಕ್ಕಂಥ. CBSE ಯಲ್ಲೂ ಕೂಡ ಬೇರೆ ಸ್ಟೇಟ್ ಅಲ್ಲಿ 30 ಇದೆ. ನಾನು ಅದ್ರ ಬಗ್ಗೆ ಇವಾಗ ಚರ್ಚೆ ಮಾಡಲ್ಲ, ಇನ್ನೊಂದು ದಿವಸ ಮಾಡ್ತೀನಿ. ಆದ್ರೆ 33ರಿಂದ 35ಕ್ಕೆ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಶ್ರೀನಿವಾಸ್ ಅವರೇ ಬರೀ 1,532